ಇತ್ತೀಚೆಗೆ ಕನ್ನಡದ ಪ್ರಖ್ಯಾತ ನಟ ಡಾಲಿ ಧನಂಜಯ್ ಅವರು ಯಾವುದೋ ಒಂದು ಹೋಟೆಲ್ನಲ್ಲಿ ಬಿರಿಯಾನಿ ತಿಂದ ವಿಷಯ ಸಾಮಾಜಿಕ ಜಾಲತಾಣಗಳಲ್ಲಿ ಭಾಳ ಚರ್ಚೆ ಆಯಿತು. ಊಟ ಎಲ್ಲರೂ ಮಾಡ್ತಾರೆ, ಆದರೆ ಡಾಲಿ ಊಟ ಮಾಡಿದ್ದು ಯಾಕೆ ಇಶ್ಯೂ ಆಯಿತು, ತಕರಾರಾಯಿತು ಅಂದರೆ ಲಿಂಗಾಯತರು ಮಾಂಸಾಹಾರ ಸೇವನೆ ಮಾಡಬಾರ್ದು ಅಂತ ನಿಯಮ ಇದೆ. ಹಾಗಾಗಿ ಡಾಲಿ ಧನಂಜಯ್ ಅವರು ಮಾಂಸಾಹಾರನ ತಿನ್ನಬಾರ್ದಿತ್ತು. ಮತ್ತು ಸೆಲೆಬ್ರಿಟಿಗಳು ಏನು ಮಾಡಿದರೂ ಅದು ಸುದ್ದಿ ಆಗುತ್ತೆ. ಅದಕ್ಕೆ ಒಂದೊಂದು ಸಲ ನಮಗೆಲ್ಲ ಅನ್ನಿಸ್ತದೆ, ಬಸವಣ್ಣ ಇದೇ ಕಾರಣಕ್ಕೆ 3 ವಿಷಯಗಳನ್ನು ನೀವು ಖಾಸಗಿಯಾಗಿ ಇಟ್ಕೋಬೇಕು ಅಂತ ಹೇಳಿದ್ರೇನು ಅಂತ. ತನ್ನಾಶ್ರಯದ ರತಿ ಸುಖವ, ತಾನುಂಬುವ ಊಟವ ಬೇರೆಯವರು ಮಾಡುವುದುಂಟೆ, ತಾನು ಮಾಡುವ ಪೂಜೆ ಕೂಡ ತಾನೇ ಮಾಡಬೇಕು ಮನುಷ್ಯ ಅಂತ. ಅಂದರೆ ನನಗೆ ದೈಹಿಕ ಸುಖ ಬೇಕಾದರೆ ಅಥವಾ ಆಧ್ಯಾತ್ಮದ ಸುಖ ಬೇಕಾದರೆ ಅದನ್ನು ಬೇರೆಯವ್ರಿಗೆ ಹೇಳಿ ಮಧ್ಯವರ್ತಿಗಳಿಂದ ಮಾಡಿಸೋದಲ್ಲ. ರತಿ ಸುಖ ನನಗೆ ಭಾಳ ಹಸಿವಾಗಿದೆ, ನೀವೇ ಯಾರು ಊಟ ಮಾಡಿಬಿಡಿ ಅಂತ ಪಿ ಎಗಳಿಗೋ ಮನೆಯಲ್ಲಿ ಬಂಧುಗಳಿಗೆ ಹೇಳಿ ಊಟ ಮಾಡಿದರೆ ನನ್ನ ಹೊಟ್ಟೆ ತುಂಬೋದಿಲ್ಲ. ಹಾಗೆ ನನಗೆ ಧ್ಯಾನ ಮಾಡ್ಬೇಕನ್ನಿಸಿದೆ, ನನಗೆ ಪೂಜೆ ಮಾಡ್ಬೇಕನ್ನಿಸಿದೆ, ನೀ ನನ್ನ ಪರವಾಗಿ ಪೂಜೆ ಮಾಡು ಅಂತ ಅನ್ನೋದು ಕೂಡ ಲಿಂಗಾಯತ ಧರ್ಮದಲ್ಲಿ ಇಲ್ಲ. ಪೂಜೆ ಸ್ವತಃ ನಾವೇ ಮಾಡೋದು ಪೂಜೆ, ಜಗಲಿ ಮೇಲಿರೋ ದೇವರ ಪೂಜೆಗಳನ್ನು ಮಾಡೋದು ಭಿನ್ನ. ಈ ಆಯಾಮದಲ್ಲಿ ನೋಡೋದಾದರೂ ಕೂಡ ಇವು ನಮ್ಮ ಖಾಸಗಿಯ ಖುಷಿ ಮತ್ತು ಸುಖ ಕೊಡುವಂಥ ವಿಷಯಗಳು, ಇವನ್ನ ಬೇರೆಯವ್ರು ಮಾಡೋಕ್ಕಾಗಲ್ಲ ಅಂತ. ಹಾಗೆ ಊಟ ಕೂಡ ಮನುಷ್ಯನ ಖಾಸಗಿ ವಿಷಯ. ನಿಯಮಗಳಿದ್ದಾವೆ, ಪ್ರತಿಯೊಂದು ಧರ್ಮದಲ್ಲಿ ನಿಯಮಗಳಿದ್ದಾವೆ. ಆದರೆ ಲಿಂಗಾಯತ ಧರ್ಮದಲ್ಲಿ ಈ ನಿಯಮ ಇತ್ತು ಅಂತ ವಾದಿಸೋದು, ಶುದ್ಧ ಶಾಕಾಹಾರಿಗಳು ಯಾರಾದರೂ ಮಾಂಸ ತಿನ್ನೋರನ್ನ ಭಾಳ ನೀಚರು, ಅಧಮರು, ಅನಾಚಾರಿಗಳು ಅಂತ ಟೀಕಿಸೋ ಅಹಂಕಾರ ಇದೆಯಲ್ಲ, ಇದು ಧರ್ಮದ ಮೇಲರಿಮೆಯ ಅಹಂಕಾರ. ಯಾವುದನ್ನು ನಾವು ಕ್ಯಾರೆಕ್ಟರ್ ಅಂತ ಕರಿತೇವೆ, ನಾನು ಡ್ರಿಂಕ್ಸ್ ಮಾಡೋದಿಲ್ಲ, ನಾನ್ ವೆಜ್ ತಿನ್ನೋದಿಲ್ಲ ಅಂತ ಹೇಳೋದು ಕೂಡ ಅಹಂಕಾರದ ಪ್ರತೀಕ. ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನು ನೀವು ಅವನ ಆಹಾರ ಪದ್ಧತಿ ಮೇಲೆ ನಿರ್ಣಯ ಮಾಡೋದಲ್ಲ. ಮಾಂಸಾಹಾರ ತಿನ್ನೋದು ನಾಗರಿಕತೆ ಬೆಳೆದ ಹಾಗೆಲ್ಲ ಬಿಟ್ಟುಕೊಂಡು ಬಂದ ವಿಷಯ. ನಮ್ಮ ಹಿಂದಿನ ಎಲ್ಲ ನಾಗರಿಕತೆಗೆ ಹೋದಾಗ ಮನುಷ್ಯನಿಗೆ ಮೊದಲು ಇದ್ದ ಆಹಾರನೇ ಪ್ರಾಣಿಗಳನ್ನು ಕೊಂದು ತಿನ್ನುವಂಥ ಸಂಸ್ಕೃತಿ ಇತ್ತು. ಅವನು ಯಾವ ಜಾತಿ ಯಾವ ಧರ್ಮ, ಆಮೇಲೆ ಧರ್ಮ ಹುಟ್ಟಿತು. ಮೊದಲು ಹೊಟ್ಟೆ ತುಂಬಿತು, ಹೊಟ್ಟೆ ನೋಡಿಕೊಂಡ, ರಕ್ಷಣೆಯನ್ನು ನೋಡಿಕೊಂಡ, ಆಮೇಲೆ ನಾಗರಿಕತೆ ಬೆಳೆದ ಹಾಗೆಲ್ಲ ಧರ್ಮ ಆಧ್ಯಾತ್ಮ ಹುಟ್ಕೊಂತು. ಹಂಗೆ ಧರ್ಮ ಆಧ್ಯಾತ್ಮ ಹುಟ್ಕೊಂಡ್ಮೇಲೆ ಲಿಂಗಾಯತರಾದವರು ಅಥವಾ ಕೆಲವು ಜಾತಿಯವರು ಮಾಂಸಾಹಾರನ ತಿನ್ನೋದಿಲ್ಲ. ಆದರೆ ಧರ್ಮದ ನಿಯಮ ಇದೆ, ಯಾರು ಈ ತಕರಾರನ್ನ ತೆಗೆದ್ರಲ್ಲ ಅಥವಾ ಅವರೇ ಸೋಕಾಳು ಲಿಂಗಾಯತರಿದ್ರೂ ಎಷ್ಟು ಜನ ಲಿಂಗಾಯತರು ಶುದ್ಧ ಶಾಖಾಹಾರಿಗಳಿದ್ದಾರೆ ಅನ್ನೋಂಥದ್ದು ಪ್ರಶ್ನೆ. ಹಾಗಂತ ಮಾಂಸಾಹಾರ ತಿನ್ನೋದು ಸರಿ, ಅವ್ರು ಮಾಡೋದು ಸರಿ, ಧರ್ಮಬಾಹಿರ ಅಲ್ಲ ಅಂತಲ್ಲ. ಧರ್ಮಬಾಹಿರ ಹೌದು, ಆದರೆ ಆಹಾರ ಪದ್ಧತಿ ಇದೆಯಲ್ಲ ಬೇರೆ ಬೇರೆ ಕಾರಣಗಳಿಗೆ ಮನುಷ್ಯ ರೂಢಿ ಮಾಡ್ಕೊಂಡಿರ್ತಾರೆ. ಬಸವಾದಿ ಶರಣರ ಕಾಲದಲ್ಲೂ ಕೂಡ ಎಲ್ಲ ವರ್ಗದವರು, ಕೆಳವರ್ಗದವರು ಮಾಂಸಾಹಾರ ತೆಗೆದುಕೊಳ್ಳುವಂಥ ವರ್ಗದಿಂದನೇ ಅನುಭವ ಮಂಟಪಕ್ಕೆ ಬಂದು ಇಷ್ಟಲಿಂಗ ದೀಕ್ಷೆಯನ್ನು ಪಡೆದುಕೊಂಡು ಶರಣರಾದ ಮೇಲೆ 770 ಅಮರಗಣಗಳು ಪರಿವರ್ತನೆಯಾದರು. ಪರಿವರ್ತನೆ ಆದಮೇಲೆ ಕೊಲ್ಲುವನೇ ಮಾದಿಗ, ಹೊಲಸು ತಿಂಬುವನೇ ಹೊಲೆಯ ಅಂತ ಹೇಳೋದ್ರ ಮೂಲಕವಾಗಿ ಮನೋಪರಿವರ್ತನೆಯಾಗಿ ತಮ್ಮಷ್ಟಕ್ಕೆ ತಾವೇ ತಮ್ಮ ಹಿಂದಿನ ಮದ್ಯಪಾನ, ಮಾಂಸಾಹಾರವನ್ನು ಸೇವನೆಯನ್ನು ಬಿಟ್ಟರು. ಹಾಗೆ ಆ ಬೆಳೆದ ಪರಂಪರೆಯಲ್ಲಿ ಅವರ ಮೂಲ ಜಾತಿಯಲ್ಲಿ ಅಥವಾ ಅವರ ಹಿಂದಿನ ಯಾವ ಸ್ಥಿತಿಯಲ್ಲಿ ಅವರಿದ್ದರಲ್ಲ ಆವಾಗ ಅವರು ಮಾಂಸಾಹಾರಿಗಳಾಗಿದ್ದರು. ವೇದ ಕಾಲದಲ್ಲಿ ಯಜ್ಞದ ಸಂದರ್ಭದಲ್ಲಿ ಒಂದು ಕಾಲಕ್ಕೆ ಬ್ರಾಹ್ಮಣರು ಕೂಡ ಮಾಂಸಾಹಾರಿಗಳಾಗಿದ್ದರು. ಆಧ್ಯಾತ್ಮವನ್ನು ಬೋಧನೆ ಮಾಡ್ತಾ ಇರುವಂಥ ದೊಡ್ಡ ಯೋಗಿ ಸ್ವಾಮಿ ವಿವೇಕಾನಂದರು ಮಾಂಸಾಹಾರಿಗಳಾಗಿದ್ದರು. ಆದರೆ ಮಾಂಸಾಹಾರಿಗಳಾದವರು ಆಧ್ಯಾತ್ಮ ಜೀವಿಗಳು ಅಲ್ಲ ಅಂತ ಅನ್ನೋದಿದೆಯಲ್ಲ, ಫುಡ್ ಹ್ಯಾಬಿಟ್ ಮೇಲೆ ಕ್ಲಾಸಿಫೈ ಮಾಡೋದಿದೆಯಲ್ಲ, ದಟ್ ಈಸ್ ಅಫೆನ್ಸ್. ಈ ಡಾಲಿ ಧನಂಜಯಅವರ ನೆಪ ಇಟ್ಕೊಂಡು ಇದನ್ನು ಯಾಕೆ ಮಾತಾಡಬೇಕಾಗಿದೆ ಅಂದರೆ, ಭಾಳಷ್ಟು ಜನ ಈ ಅಹಂಕಾರ ಮನೋಧರ್ಮದ ನನಗೇನು ಹ್ಯಾಬಿಟ್ ಇಲ್ಲ ಅನ್ನುವಂಥ ಜನ, ಅಥವಾ ಸಸ್ಯಾಹಾರ ಸೇವನೆ ಮಾಡೋರು, ಮದ್ಯವನ್ನು ಸೇವಿಸ್ತಾ ಇರೋರು ಭಾಳ ಶ್ರೇಷ್ಠರು ಅಂತಲ್ಲ. ಇದಕ್ಕೆ ಭಾಳ ದೊಡ್ಡ ವಂಡರ್ಫುಲ್ ಎಕ್ಸಾಂಪಲ್ ಅಂದರೆ ಹಿಟ್ಲರ್. ಅಡಾಲ್ಫ್ ಹಿಟ್ಲರ್ ಎಗ್ ತಿಂತಿರಲಿಲ್ಲ, ಮಾಂಸ ತಿಂತಿರಲಿಲ್ಲ, ಆಲ್ಕೋಹಾಲ್ ಸೇವನೆ ಮಾಡ್ತಿರಲಿಲ್ಲ. ಆದರೆ ಅವನೆಷ್ಟು ನೀಚ, ಎಷ್ಟು ಡಿಕ್ಟೇಟರ್ ಅಂದರೆ 60 ಲಕ್ಷ ಜನರ ಪ್ರಾಣವನ್ನು ತಿಂದು ಹಾಕಿಬಿಟ್ಟ. ಇವನಿಗಿಂತಲೂ ಮಾಂಸಾಹಾರಿಗಳು ಒಂದು ಕೋಳಿನೋ ಕುರಿನೋ ತಿಂದು ತಮ್ಮ ದೇಹದ ರುಚಿಯನ್ನು ಮುಗಿಸ್ಕೊಳ್ತಾರೆ. ಆದರೆ ಹಿಟ್ಲರ್ ಒಬ್ಬ ರಕ್ತಪಿಪಾಸು ಆಗಿದ್ದ, ಆದರೆ ಅವನು ಒಳ್ಳೆಯವನನ್ನಕ್ಕಾಗುತ್ತಾ? ಅಂದರೆ ನೀವು ಒಬ್ಬ ವ್ಯಕ್ತಿಯ ಗುಣಧರ್ಮವನ್ನು ಕೇವಲ ಅವನ ಆಹಾರ ಪದ್ಧತಿ ಮೇಲೆ ಅಳೆಯೋದಾದರೆ ಹಿಟ್ಲರ್ ನಿಮ್ಮ ದೃಷ್ಟಿಯಲ್ಲಿ ಭಾಳ ಒಳ್ಳೆಯವನು.
ಅದರ 60 ಲಕ್ಷ ಜನರನ್ನು ಜೀವಂತ ಸಮಾಧಿ ಮಾಡಿದ್ನಲ್ಲ, ಆ ನೀಚ ಗುಣ ಇತ್ತಲ್ಲ. ಹಾಗೆ ನಾನು ಅನೇಕ ಜನ ಸ್ನೇಹಿತರನ್ನು ಈ ಜಾತಿ ಮೇಲರಿಮೆ ಮತ್ತು ಈ ಶ್ರೇಷ್ಠತೆ ವ್ಯಸನ ಇದೆಯಲ್ಲ, ನನಗೇನು ಹ್ಯಾಬಿಟ್ ಇಲ್ಲ ಅನ್ನುವಂಥ ವ್ಯಸನ ಇರೋರು ಮನೋಧರ್ಮ ನೋಡಿದ್ದೀನಿ. ಆ್ಯಸ್ ಎ ಸೈಕಾಲಜಿಸ್ಟ್ ಐ ಹ್ಯಾವ್ ಅಬ್ಸರ್ವ್ಡ್ ದ್ಯಾಮ್. ಅವರು ಮಾಂಸಾಹಾರ ತಿನ್ನಲ್ಲ, ಆಲ್ಕೋಹಾಲ್ ಕುಡಿಯಲ್ಲ, ಆದರೆ ಎಂದೂ ಜನರ ಒಳಿತನ್ನು ಬಯಸೋದಿಲ್ಲ. ಅದನ್ನು ತಿನ್ನೋರಿಗೆ ಅನಾಚಾರಿಗಳಂತ ಬೈತಾರೆ. ಸ್ವತಃ ಅವರು ಕಂಡವರ ರಕ್ತ ಕುಡಿತಾರೆ. ರಕ್ತ ಕುಡಿಯೋದಂದ್ರೆ ನೇರವಾಗಿ ಪ್ಯಾಸಿವ್ ಆಗಿ ಅವರು ರಕ್ತವನ್ನು ಕುಡಿತಾರೆ. ಅವ್ರಿಗೆ ಒಳ್ಳೆಯದನ್ನು ಬಯಸಲ್ಲ, ನಿರಂತರ ಕೇಡನ್ನು ಬಯಸ್ತಾರೆ, ಕುತಂತ್ರವನ್ನು ಬಯಸ್ತಾರೆ. ಹಿಟ್ಲರ್ನಗಿಂತಲೂ ಮೀರಿದ ದುಷ್ಟ ಭಾವನೆ ಅವರಲ್ಲಿರ್ತದೆ. ಆ ಎಲ್ಲ ದುಷ್ಟ ಭಾವನೆಗಳು ಇದ್ದ ಮೇಲೆ ಲಿಂಗಾಯತ ಧರ್ಮವನ್ನು ಸ್ವೀಕಾರ ಮಾಡಿದವರು ಅಥವಾ ಲಿಂಗವನ್ನು ಆಯತ ಮಾಡಿಕೊಂಡವರು ಆಹಾರ ಪದ್ಧತಿಯ ಕಾರಣಕ್ಕೋ ಅನಿವಾರ್ಯವಾಗಿಯೋ ಮಾಂಸವನ್ನು ತಿಂದ್ರೆ ಅದನ್ನು ಇಶ್ಯೂ ಮಾಡೋದಿದೆಯಲ್ಲ, ಅದು ನಿಜವಾಗಲೂ ಖಂಡನೀಯ. ಆದರೆ ಈ ರೀತಿ ಹೇಳೋದ್ರ ಮೂಲಕ ನೀವು ಕೆಲವು ವರ್ಗದ ಲಿಂಗಾಯತರು ಮಾಂಸ ಸೇವನೆ ಮಾಡೋರು ವಚನಗಳ ಬಗ್ಗೆ ಆಸಕ್ತಿ ಇರ್ತದೆ, ಲಿಂಗಾಯತ ತತ್ವವನ್ನು ಬೋಧನೆ ಮಾಡ್ತಿರ್ತಾರೆ. ಮತ್ತು ಆಹಾರ ಪದ್ಧತಿಯನ್ನು ಹೊರತುಪಡಿಸಿ ಉಳಿದ ಎಲ್ಲ ವಿಷಯಗಳಲ್ಲಿ ಅವರು ಭಾಳ ಸತ್ಯಶುದ್ಧ ಕಾಯಕ ಇರುತ್ತೆ, ದಾಸೋಹ ಮನೋಭಾವನೆ ಇರುತ್ತೆ, ಜನರನ್ನು ಪ್ರೀತಿ ವಿಶ್ವಾಸದಿಂದ ಕಾಣ್ತಾರೆ. ಇದನ್ನೆಲ್ಲ ನೋಡಬೇಕು ಹೊರತಾಗಿ ಅವರ ಆಹಾರ ಪದ್ಧತಿಯನ್ನು ನೋಡಬಾರ್ದು. ದ್ಯಾಟ್ಸ್ ಅಬ್ಸಲ್ಯೂಟ್ಲಿ ಪರ್ಸ್ನಲ್. ಅದಕ್ಕೆ ಬಸವಣ್ಣ ಹೇಳಿದ ಒಂದು ರಿಮಾರ್ಕ್ಸ್ ಏನಂದ್ರೆ, ತನ್ನಾಶ್ರಯದ ರತಿ ಸುಖ, ತಾನುಂಬುವ ಊಟ, ಇವೆರಡೂ ಒಂದು ಪರ್ಸ್ನಲ್ಲು. ಇಲ್ಲಿ ನಾನು ಡಾಲಿಗೆ ತಮಾಷೆಯಿಂದ ಹೇಳೋದೆ ಅಂದರೆ, ನೀವು ತಿನ್ನೋದು ತಿಂದ್ರಿ, ಪಬ್ಲಿಕ್ಕಾಗಿ ತಿನ್ನಬಾರ್ದಾಗಿತ್ತು ಅಂತ. ಯಾಕಂದರೆ ಭಾಳ ಜನ ಲಿಂಗಾಯತರು ಕದ್ದು ಮುಚ್ಚನೇ ಮಾಂಸಾಹಾರಿಗಳು. ಹಾಗಿದ್ದಾಗ ಈ ರೀತಿ ಗಂಭೀರವಾದ ವಿಷಯ ಅನ್ನೋ ರೀತಿ ಒಬ್ಬ ವ್ಯಕ್ತಿಯ ಕಲಾವಿದನ ಮೇಲೆ ಆರೋಪ ಮಾಡೋದು, ಅನೇಕ ಕಲಾವಿದರು ಅವರು ಬೇರೆ ಬೇರೆ ಜಾತಿಯಲ್ಲಿ ಹುಟ್ಟಿರಲಿ ಏನೇ ಇರಲಿ, ಅದೊಂದು ಆಹಾರ ಪದ್ಧತಿ, ಶಿಷ್ಟಾಚಾರ, ಬೇರೆ ಬೇರೆ ದೇಶಗಳಿಗೆ ಹೋಗೋ ಕಾರಣಕ್ಕೆ. ಆದರೆ ಗಾಂಧೀಜಿ, ಬುದ್ಧನ ಅನುಯಾಯಿಗಳು ಕೂಡ ಮಾಂಸಾಹಾರಿಗಳಾಗಿದ್ದರು. ಸ್ವಾಮಿ ವಿವೇಕಾನಂದರ, ರಾಮಕೃಷ್ಣ ಪರಮಹಂಸರ ಅನುಯಾಯಿಗಳು ಮಾಂಸಾಹಾರಿಗಳಾಗಿದ್ದರು. ಮತ್ತು ಧ್ಯಾನಕ್ಕೂ ಮಾಂಸಾಹಾರಕ್ಕೂ, ಆಧ್ಯಾತ್ಮಕ್ಕೂ ಮಾಂಸಾಹಾರಕ್ಕೂ, ಆಹಾರ ಪದ್ಧತಿಗೂ ಲಿಂಕ್ ಮಾಡೋದಿದೆಯಲ್ಲ, ಅದು ಸರಿಯಲ್ಲ. ಹಾಗಂತ ನಾನು ಎಲ್ಲ ಲಿಂಗಾಯತರು ಮಾಂಸಾಹಾರಿಗಳಾಗಬೇಕು, ಮಾಂಸ ತಿನ್ನೋದು ಸರಿ, ಆಲ್ಕೋಹಾಲು ತಗೊಳ್ಳೋದು ಸರಿ ಅಂತ ನಾ ಹೇಳ್ತಾ ಇಲ್ಲ. ಅದಕ್ಕಿಂತಲೂ ಮುಖ್ಯವಾಗಿ ಎನ್ನ ಮನ ಶುದ್ಧ, ಎನ್ನ ತನು ಶುದ್ಧ, ಶುದ್ಧವಾದ ಮನಸ್ಥಿತಿ, ಶುದ್ಧವಾದ ದೇಹಸ್ಥಿತಿ ಇಟ್ಕೋಬೇಕನ್ನೋ ಆಶಯದೊಂದಿಗೆ ಲಿಂಗಾಯತಿಸಮ್ ಹುಟ್ಕೊಂಡಿದೆ. ಈ ಥರದ ಕಾಂಟ್ರವರ್ಸಿ ಹೇಳಿಕೆಗಳನ್ನು ಹಿಂದೆ ಕೆಲವು ಮಠಾಧೀಶರು ಕೊಟ್ಟಾಗ ಅದನ್ನೇ ಚರ್ಚೆ ಬಹಳ ಆಯಿತು. ಅಲ್ಲದೆ ಅನೇಕ ಯುವಕರು ನಮ್ಮನ್ನು ಕೇಳ್ತಾರೆ, ನಾನು ಆಹಾರ ಪದ್ಧತಿಯಲ್ಲಿ ಮಾಂಸಾಹಾರ ತಿಂತೀನಿ, ನಾನು ಇಷ್ಟಲಿಂಗ ಸ್ವೀಕಾರ ಮಾಡಬೇಕೋ ಬೇಡೋ, ಇಷ್ಟಲಿಂಗ ಪೂಜೆ ಮಾಡ್ಕೋಬೇಕೋ ಬೇಡೋ. ಅದರಲ್ಲೊಬ್ಬ ಭಾಳ ಪ್ರಗತಿಪರ ಮತ್ತು ಬೌದ್ಧಿಕ ವರಸೆಯಲ್ಲಿ ಚೆನ್ನಾಗಿದ್ದ ಮಠಾಧೀಶರು ಹೇಳಿದರು, ಒಮ್ಮೆ ಅವನಿಗೆ ಇಷ್ಟಲಿಂಗ ಕೊಡೋಣ, ಇಷ್ಟಲಿಂಗ ಪೂಜೆ ಮಾಡ್ತಾ ಧ್ಯಾನ ಮಾಡ್ತಾ ಅವನು ಸಹಜವಾಗಿ ಮಾಂಸವನ್ನು ತಿನ್ನೋದನ್ನು ಬಿಡ್ತಾನೆ, ಮದ್ಯವ್ಯಸನಿಯಾಗಿದ್ದರೆ ಬಿಡ್ತಾನೆ ಅನ್ನುವಂಥ ಮಾತನ್ನು ಹೇಳಿದರು. ಈ ರೀತಿ ಸಕಾರಾತ್ಮಕ ಆಲೋಚನೆಗಳ ಮೂಲಕ ನಾವು ಧರ್ಮದ ಬಗ್ಗೆ, ಸಿದ್ಧಾಂತಗಳ ಬಗ್ಗೆ ಮಾತಾಡಬೇಕು. ಹಾಗೆ ಯಾರ್ದಾದ್ರೂ ವೈಯಕ್ತಿಕ ವಿಷಯ, ಅವರ ವೈಯಕ್ತಿಕ ಸಂಬಂಧಗಳು, ವೈಯಕ್ತಿಕ ವಿಷಯದ ನೆಲೆಯಲ್ಲಿ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನು ಅಳಿಬಾರ್ದು. ಇಲ್ಲಿ ಬೆಸ್ಟ್ ಎಕ್ಸಾಂಪಲ್ ಅಂದರೆ ನಮಗೆ ಅಡಾಲ್ಫ್ ಹಿಟ್ಲರ್. ಹಾಗೆ ಅನೇಕ ಸಾಮಾಜಿಕ ಸುಧಾರಕರು, ಸ್ವಾಮಿ ವಿವೇಕಾನಂದರಷ್ಟು ಸಾಮಾಜಿಕ ಸುಧಾರಕರು ಯಾರಿಲ್ಲ. ಇವರೊಬ್ಬರು ಸಸ್ಯಾಹಾರಿಗಳು, ಒಬ್ಬರು ಮಾಂಸಾಹಾರಿಗಳು. ನೀವು ಯಾವ ಆಧಾರದ ಮೇಲೆ ವ್ಯಕ್ತಿತ್ವವನ್ನು ಅಳಿತೀರಿ ಅನ್ನೋದನ್ನು ನೀವೇ ನಿರ್ಣಯ ಮಾಡಬೇಕು. ಈ ಥರದ ವಿಷಯಗಳನ್ನು ಮತ್ತೆ ಯಾವತ್ತೂ ತಂದು ಧರ್ಮ ಜಾತಿಗೆ ಅಂಟಿಸೋದು ಸರಿಯಲ್ಲ ಅನ್ನೋದನ್ನು ನಾನು ಈ ಮೂಲಕ ನಿವೇದನೆ ಮಾಡ್ಕೊಳ್ತೇನೆ. ನಮಸ್ಕಾರ. ಶರಣಾರ್ಥಿ.